ಭಗವದ್ಗೀತಾ ಕಾವ್ಯರೂಪ ಅಧ್ಯಾಯ 4 ಜ್ಞಾನಯೋಗವು. ಈ ಅವ್ಯಯವಾದ ಯೋಗವನ್ನು ಮೊದಲಿಗೆ ನಾನು ಸೂರ್ಯನಿಗೆ ಕಲಿಸಿದನು, ಅವನಿಂದ ಮನುವು ಕಲಿತನು, ಅವನಿಂದ ಇಕ್ಷ್ವಾಕುವಿಗೆ ಹೇಳಿದನೆಂದು ತಿಳಿಸಿದ ಭಗವಂತ ಪಾರ್ಥನಿಗೆ. ಹೀಗೆ ಪರಂಪರೆಯಿಂದ ಬಂದಿಹ ಜ್ಞಾನವನ್ನು ರಾಜರ್ಷಿಗಳು ಅರಿತುಕೊಂಡಿರಲು ಬಹಳ ಕಾಲವಾಗಲು ಈ ಯೋಗವು ನಷ್ಟವಾಯಿತು ತಿಳಿ ಎಂದು ಹೇಳಿದ ಮುರಾರಿ ಅರ್ಜುನಗೆ. ನೀನೆನ್ನ ಭಕ್ತನಿಹೇ, ಗೆಳೆಯನೂ ಆಗಿರುವ ಕಾರಣ ಈ ಪುರಾತನ ಯೋಗವನ್ನು ಇಂದು ನಾನಿನಗೆ ಹೇಳುವೆನೆಂದು ಪರಮ ರಹಸ್ಯವಿರುವುದು ತಿಳಿಯಂದ ಮುರಾರಿ. ನಿನ್ನ ಜನ್ಮವು ಈಚೆಗಾದದು, ಸೂರ್ಯನ ಜನ್ಮವು ಹಿಂದೆ ಆದದು. ಹೀಗಿರುವಲ್ಲಿ ನೀನು ಈ ಯೋಗವನ್ನು ಮೊದಲಿಗೆ ಸೂರ್ಯನಿಗೆ ಕಲಿಸಿದೆ ಎಂದು ಹೇಗೆ ತಿಳಿಯಲಿ ಎಂದನ ಪಾರ್ಥ ಕೇಳೈ, ನನಗೂ ನಿನಗೂ ಅನೇಕ ಜನ್ಮವು ಆಗಿ ಹೋಗಿವೆ, ನಾನದನ್ನೆಲ್ಲ ಬಲ್ಲೆ, ನೀನದನ್ನರಿಯೆ ಎಂದು ಪಾರ್ಥನಿಗೆ ತಿಳಿದು ಹೇಳಿದ ಮುರಹರಿಯು ಮುದದಿಂದ. ಕೇಳು ನೀನರೇ ಪಾರ್ಥ, ಜನ್ಮರಹಿತನಾದರೂ ನಾಶರಹಿತ ಸ್ವರೂಪನಾದರೂ ಜೀವಿಗಳೆಲ್ಲರ ಒಡೆಯನಾದರೂ ಪ್ರಕೃತಿಯ ವಶದಲ್ಲಿರಿಸಿ ಮಾಯೆಯಿಂದಲೇ ಜನ್ಮ ತಾಳುತ್ತಿಗೆನೆಂದ ಮುರಾರಿ. ಕೇಳೈ ಪಾರ್ಥ, ಯಾವಾಗ ಧರ್ಮಕ್ಕೆ ಹಾನಿಯುಂಟಾಗುವುದೋ ಮತ್ತೆ ಅಧರ್ಮವೇ ತಾಂಡವವಾಡುವುದೋ ಆವಾಗ ನನ್ನ ಅವತಾರವನ್ನು ಪ್ರಕಟಗೊಳಿಸಿಕೊಳ್ಳುವೆನೆಂದ ಭಗವಂತ. ಒಳ್ಳೆಯವರನ್ನು ಕಾಪಾಡುವುದಕ್ಕಾಗಿ ಕೆಟ್ಟವರ ನಾಶಗೊಳಿಸಲು ಮತ್ತೆ ಧರ್ಮವ ನೆಲೆಗೊಳಿಸುವುದಕ್ಕೋಸ್ಕರ ಯುಗ ಯುಗಗಳಲ್ಲಿ ಜನ್ಮವನ್ನು ತಾಳುತ್ತಿಗನೆಂದ ಮುರಾರಿ. ಕೇಳು ಪಾರ್ಥನೆ, ನನ್ನ ದಿವ್ಯವಾಗಿಹ ಜನ್ಮವನ್ನು ಮತ್ತು ಕರ್ಮವನಾರು ಹೀಗೆ ಸರಿಯಾಗಿ ತಿಳಿಯುವರೋ ಅಂತಹವರು ದೇಹವನ್ನು ಬಿಟ್ಟ ಮೇಲೆ ಮತ್ತೆ ಜನ್ಮವನ್ನು ತಾಳುವುದಿಲ್ಲ, ನನ್ನನ್ನೇ ಸೇರುವರೆಂದ ಮುರಾರಿ. ಆಸೆ ಭಯ ಕ್ರೋಧಗಳ ವರ್ಜಿತರಾಗಿ ನನ್ನನ್ನೇ ಅನವರತ ಭಜಿಸುವವರಾಗಿ ನನ್ನ ಆಶ್ರಯವ ಕೋರಿ ಜ್ಞಾನ ಸಾಧನೆ ಮಾಡಿ ಪರಿಶುದ್ಧರಾದವರು ನನ್ನ ಸ್ವರೂಪವ ಪಡೆಯುವರೆಂದ ಮುರಾರಿ. ಮತ್ತೆ ಕೇಳು ಈ ಪಾರ್ಥ, ಯಾರು ನನ್ನನ್ನು ಹೇಗೆ ಶರಣು ಹೋಗುವರೋ ನಾನು ಅವರಿಗೆ ಹಾಗೆಯೇ ಒಡೆಯುವೆನು. ಎಲ್ಲ ಮನುಜರು ಎಲ್ಲ ರೀತಿಯಲ್ಲಿ ನನ್ನನ್ನೇ ಪಡೆಯುವ ಹಂಬಲವ ತೋರುತ್ತಿಗರೆಂದ ಮುರಾರಿ. ಕರ್ಮಫಲದಾಸೆಯಲ್ಲಿರುವ ಮನುಜರು ಅದಕ್ಕಾಗಿ ದೇವತೆಗಳ ಪೂಜಿಸುವರೆಂದು ತಿಳಿ, ಮಾನವನ ಲೋಕದಲ್ಲಿ ಕರ್ಮಕ್ಕೆ ಫಲವು ಅತಿ ಶೀಘ್ರದಲ್ಲಿ ದೊರೆಯುವುದೆಂದ ಮುರಾರಿ. ಮತ್ತೆ ಕೇಳ ಈ ಪಾರ್ಥ, ಗುಣ ಮತ್ತು ಕರ್ಮಗಳ ವಿಂಗಡಣೆಗೆ ತಕ್ಕಂತೆ 4 ವರ್ಣಗಳು ಸೃಷ್ಟಿಯಾಗಿಹವು ಎನ್ನಿಂದ ನಾನದರ ಕರ್ತೃವಾಗಿರುವ ಕರ್ತಾರ ನಾನೆಂದು ತಿಳಿಯಂದ ಮುರಾರಿ. ನನಗೆ ಕರ್ಮಗಳ ಅಂಟಿಲ್ಲ, ಕರ್ಮಫಲದಲ್ಲಿ ನನಗೆ ಅಪೇಕ್ಷೆ ಇಲ್ಲೆಂದು ಹೀಗೆ ನನ್ನನ್ನು ತಿಳಿದವನು ತನ್ನ ಕರ್ಮಗಳಿಂದ ಬಂಧಿತನಾಗುವುದಿಲ್ಲೆಂದ ಮುರಾರಿ. ಇದರಂತೆ ತಿಳಿದಿದ್ದ ಮುಮುಕ್ಷುಗಳು ಕೂಡ ಕರ್ಮಫಲ ಮಾಡುತ್ತಿದ್ದರು. ಆದುದರಿಂದ ಹಿಂದಿನವರು ಪೂರ್ವದಲ್ಲಿ ಮಾಡಿದಂತೆ ನೀನು ತಿಳಿದು ಕರ್ಮ ಮಾಡುವುದ ಮುರಾರಿ. ಕರ್ಮವಾವುದು ಅಕರ್ಮವಾವುದು ಈ ವಿಷಯದಲ್ಲಿ ಪಂಡಿತರು ಕೂಡ ಭ್ರಾಂತರಿಹರು. ಆದುದರಿಂದ ನಿನಗದನ್ನು ಸರಿಯಾಗಿ ತಿಳಿಸುವೆ, ಅದನ್ನರಿತರೆ ನೀನು ಅಶುಭದಿಂದಲೇ ಬಿಡುಗಡೆಯ ಪಡೆಯುವೆ ಎಂದ ಮುರಾರಿ. ಕೇಳು ನೀನರೇ ಪಾರ್ಥ, ಸಕರ್ಮದ ನಿಜಸ್ವರೂಪವ ತಿಳಿಯಬೇಕಿದೆ, ವಿಕರ್ಮದ ಬಗೆಗೆ ಮತ್ತು ಅಕರ್ಮದ ಬಗೆಗೆ ತಿಳಿಯುವುದಿದೆ. ಕರ್ಮದ ಗತಿಯ ಹೇಳುವುದು ಬಹು ಕಷ್ಟವೆಂದ ನಸುರಾರಿ. ಮತ್ತೆ ಕೇಳ ಈ ಪಾರ್ಥ, ಕರ್ಮದಲ್ಲಿ ಅಕರ್ಮವನ್ನು ಕಾಣುವಾತನು, ಅಕರ್ಮದಲ್ಲಿ ಕರ್ಮವನ್ನು ಕಾಣುವಾತನು ಜನರಲ್ಲಿ ಬುದ್ಧಿವಂತನು, ಅವನೇ ಯೋಗಿಯು, ಎಲ್ಲ ಕರ್ಮಗಳ ಮಾಡಿದಂತೆಂದ ಮುರಾರಿ. ಯಾರ ಕರ್ಮಗಳು ಬಯಕೆ ಸಂಕಲ್ಪಗಳಿಂದ ವರ್ಜಿತವಾಗಿ ಜ್ಞಾನಾಜ್ಞೆಯಿಂದಲೇ ದಹಿಸಲ್ಪಟ್ಟುದೋ ಅಂತಹವನು ಬುದ್ಧಿವಂತನೆಂದು ತಿಳಿದವರು ಹೇಳುವರೆಂದ ಮುರಾರಿ. ಕರ್ಮಫಲಾಪೇಕ್ಷೆಯನ್ನು ತ್ಯಜಿಸಿ ನಿತ್ಯ ತೃಪ್ತನಾಗಿ ಯಾವುದನ್ನು ಅವಲಂಬಿಸದೆ ಕರ್ಮಗಳಲ್ಲಿ ನಿರತನಾಗಿದ್ದರೂ ಸಹ ಅವನು ಏನನ್ನು ಮಾಡುತ್ತಿಲ್ಲವೆಂದರು ಇದನು ಮುರಾರಿ. ಯಾವ ಆಸೆಯೂ ಇಲ್ಲದ ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿರಿಸಿಕೊಂಡಿಹ ಪರಿಗ್ರಹಿಯು ದೈಹಿಕವಾಗಿ ಕರ್ಮ ಮಾಡಿದಂತೆ ತೋರಿದರೂ ಪಾಪ ಗಳಿಸನು ಎಂದ ಮುರಾರಿ. ಕೇಳದೆ ತಾನಾಗಿ ಬಂದುದರಲ್ಲಿ ತೃಪ್ತಿಯ ಪಡೆದು ದ್ವಂದ್ವದಿಂದಲೇ ವಿಮುಕ್ತನಾಗಿ
ಸೋಲು ಗೆಲುವುಗಳಲ್ಲಿ ಸಮಚಿತ್ತನಾದ ವ್ಯಕ್ತಿಯು ಕರ್ಮ ಮಾಡುತ್ತಿದ್ದರೂ ಸಹ ಮುಕ್ತನೆಂದ ಮುರಾರಿ. ಸಂಘರಹಿತನಾಗಿ ಮುಕ್ತನಾಗಿ ಜ್ಞಾನದಲ್ಲೇ ಮನವ ನೆಲೆಸಿರುವವನಾಗಿ ಯಜ್ಞಭಾವನೆ ಕೆಲಸ ಮಾಡುವ ಅಂತಹವನ ಕರ್ಮಗಳು ಕರ್ಮಫಲವನ ಉತ್ಪತ್ತಿ ಮಾಡಲೆಂದ ಮುರಾರಿ. ಸಮಚಿತ್ತದಿಂದಿಹ ವ್ಯಕ್ತಿಯು ಮಾಡುವ ಅರ್ಪಣೆಯು ಬ್ರಹ್ಮವೇ, ಹವಿಸ್ಸು ಬ್ರಹ್ಮವೇ, ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮದಿಂದಲೆದು ಹೋಮ ಮಾಡಲ್ಪಡುವುದು. ಹೀಗೆ ಎಲ್ಲ ಕರ್ಮಗಳಲ್ಲಿ ಬ್ರಹ್ಮವನ್ನು ಕಾಣುವ ಆತನು ಬ್ರಹ್ಮನನ್ನು ಸೇರುವನೆಂದ ಮುರಾರಿ. ಯೋಗಿಗಳಲ್ಲಿ ಕೆಲವರು ದೇವತೆಗಳಿಗಾಗಿ ಯಜ್ಞ ಮಾಡುವರು, ಮತ್ತೆ ಕೆಲವರು ಆತ್ಮನನ್ನು ಯಜ್ಞವಾಗಿ ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡುವರೆಂದ ಮುರಾರಿ. ಕೆಲವರು ಶ್ರೋತ್ರವೇ ಮೊದಲಹ ಇಂದ್ರಿಯಗಳ ಸಂಯಮವೆಂಬ ಅಗ್ನಿಯಲ್ಲಿ, ಮತ್ತೆ ಕೆಲವರು ಶಬ್ದವೇ ಮುಂತಾದ ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮ ಮಾಡುವರೆಂದ ಮುರಾರಿ. ಮತ್ತೆ ಕೆಲವರು ಇಂದ್ರಿಯ ವ್ಯಾಪಾರಗಳ ಮತ್ತು ಪ್ರಾಣ ವ್ಯಾಪಾರಗಳ ಪ್ರಜ್ವಲಿಸುವ ಆತ್ಮ ಸಂಯಮವೆಂಬ ಯೋಗಾಗ್ನಿಯಲ್ಲಿ ಹೋಮ ಮಾಡುವರೆಂದು ಹೇಳಿದ ಮುರಾರಿ ಪಾರ್ಥನಿಗೆ. ದ್ರವ್ಯಯಜ್ಞವ ಮಾಡುವವರು ಹಲವರು, ತಪೋಯಜ್ಞವನ್ನು ಮಾಡುವರು ಇನ್ನು ಕೆಲವರು, ಯೋಗಯಜ್ಞವ, ಸ್ವಾಧ್ಯಾಯ ಯಜ್ಞವ ಮತ್ತು ಜ್ಞಾನಯಜ್ಞವ ಅನುಸರಿಸುವರಿಹರೆಂದ ಮುರಾರಿ. ಒಳಗೆ ತೆಗೆದುಕೊಳ್ಳುವ ಶ್ವಾಸದಲ್ಲಿ ಹೊರಹೋಗುವ ವಾಯುವನು, ಹೊರಹೋಗುವ ವಾಯುವಿನಲ್ಲಿ ಒಳಬರುವ ಶ್ವಾಸವನು ಹೋಮ ಮಾಡುತ್ತ ಶ್ವಾಸಪಥವನ್ನು ಹತೋಟಿಯಲ್ಲಿಟ್ಟು ಹೋಮ ಮಾಡುವರೆಂದ ಮುರಾರಿ. ಮತ್ತೆ ಕೆಲವರು ಆಹಾರ ವಿಹಾರಗಳಲ್ಲಿ ನಿಯಮವುಳ್ಳವರಾಗಿ ಪ್ರಾಣವಾಯುಗಳನ್ನು ಪ್ರಾಣವಾಯುವಿನಲ್ಲಿ ಹೋಮ ಮಾಡುವ ಇವರೆಲ್ಲರೂ ಯಜ್ಞವನ್ನು ಬಲ್ಲವರು, ಮತ್ತೆ ಯಜ್ಞದಿಂದ ಪಾಪವನ್ನು ಕಳೆದುಕೊಂಡವರೆಂದ ಮುರಾರಿ. ಯಜ್ಞದಲ್ಲಿ ಉಳಿದ ಅಮೃತವ ಭುಜಿಸಿ ಅನಂತ ಬ್ರಹ್ಮವ ಸೇರುವರಿವರು, ಯಜ್ಞ ಮಾಡದಿರುವವಗೆ ಲೋಕವೇ ಇಲ್ಲವು, ಇನ್ನು ಪರಲೋಕವೆಲ್ಲಿಯದೆಂದ ಮುರಾರಿ ಪಾರ್ಥನಿಗೆ. ಬಹುವಿಧದ ಯಜ್ಞಗಳು ವೇದದಲ್ಲಿ ಏರಿಹವು, ಅವುಗಳೆಲ್ಲವೂ ಕರ್ಮದಿಂದಲೇ ಜನಿಸಿದವುಗಳು ಎಂಬುದನ್ನು ನೀ ತಿಳಿಯುವುದರಿಂದ ಬಿಡುಗಡೆಯ ಪಡೆಯಬಲ್ಲೆಂದ ಮುರಾರಿ ಅರ್ಜುನಗೆ. ಇದೇ ಪಾರ್ಥ, ಜ್ಞಾನಯಜ್ಞವು ದ್ರವ್ಯಯಜ್ಞಕ್ಕಿಂತ ಉತ್ತಮವಿಹುದು, ಕರ್ಮಗಳೆಲ್ಲವೂ ಜ್ಞಾನದಲ್ಲಿ ಕೊನೆಗೊಳ್ಳುವುದೆಂಬ ತಿಳಿವನು ಪಾರ್ಥನಿಗೆ ಅರುಹಿದ ಮುರಾರಿ. ಜ್ಞಾನಿಗಳು ತತ್ವದರ್ಶಿಗಳು ಆದ ಮಹಾತ್ಮರ ವಿನಮ್ರಭಾವದೆ ಸೇವಿಸುವುದರಿಂದ ಜ್ಞಾನ ಭಿಕ್ಷೆಯ ಬೇರು, ಅವನು ನಿನಗೆ ಜ್ಞಾನೋಪದೇಶವನ್ನು ನೀಡುವನೆಂದ ಮುರಾರಿ ಅರ್ಜುನಗೆ. ಇದೇ ಪಾರ್ಥ, ಜ್ಞಾನೋಪದೇಶವ ನೀನು ಅರಿತೆಯಾದರೆ ನೀನು ಮೋಹಗೊಳ್ಳುವುದಿಲ್ಲ, ಜೀವಿಗಳೆಲ್ಲವನು ನಿನ್ನ ಆತ್ಮನಃ ನನ್ನಲ್ಲೇ ಕಾಣುವೆ ಎಂದು ತಿಳಿಸಿದ ಮಾಧವನು ಪಾರ್ಥನಿಗೆ ಮುದದಿಂದ. ಕೇಳು ನೀನೆದೆ ಪಾರ್ಥ, ಪಾಪಿಗಳನ್ನೆಲ್ಲ ಆ ಮಹಾಪಾಪಿಯಾಗಿದ್ದರೂ ಸಹ ನೀನು ಜ್ಞಾನವೆಂಬುವ ತೆಪ್ಪದಿಂದಲೇ ಆ ಪಾಪವನ್ನು ದಾಟಬಹುದೆಂದು ಅರುಹಿದ ಮುರಾರಿ ಪಾರ್ಥನಿಗೆ. ಪ್ರಜ್ವಲಿಸುವ ಬೆಂಕಿಯು ಹೇಗೆ ಕಟ್ಟಿಗೆಗಳನ್ನು ಬೂದಿ ಮಾಡುವುದು, ಹಾಗೆಯೇ ಜ್ಞಾನಾಗ್ನಿಯು ಎಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುವುದೆಂದು ಅರುಹಿದ ಮುರಾರಿ ಪಾರ್ಥನಿಗೆ. ಆತ್ಮಜ್ಞಾನಕ್ಕೆ ಸಮನಾದ ಪವಿತ್ರತಮ ವಸ್ತುವು ಜಗದಿ ಮತ್ತೊಂದಿಲ್ಲತಿ. ಯೋಗ ಸಿದ್ಧಿಯ ಪಡೆದವನು ಕಾಲಕ್ರಮದಲ್ಲಿ ಸ್ವತಃ ಇದನ್ನು ಪಡೆಯುವನೆಂದ ಮುರಾರಿ. ಇಂದ್ರಿಯಗಳ ನಿಗ್ರಹಿಸುವವನು ಶ್ರದ್ಧಾವಂತನಹ ವ್ಯಕ್ತಿಯು ಈ ಜ್ಞಾನವನ್ನು ಪಡೆಯುವನು. ಜ್ಞಾನವನ್ನು ಪಡೆದ ಮೇಲೆ ಹೆಚ್ಚು ತಡ ಮಾಡದೆ ಪರಮಶಾಂತಿಯ ಗಳಿಸುವನೆಂದ ಮುರಾರಿ. ಈ ಬಗೆಯ ಮಾತಿನಲ್ಲಿ ಶ್ರದ್ಧೆಯಿಲ್ಲದ ಮೂಢರು ಸಂಶಯದಿಂದ ತನ್ನ ಸರ್ವನಾಶವ ಮಾಡಿಕೊಳ್ಳುವರು. ಸಂಶಯಾತ್ಮಗೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ ಮತ್ತು ಸುಖವೂ ಇಲ್ಲೆಂದ ಮುರಾರಿ. ಜ್ಞಾನದಿಂದಲೇ ಯಾರು ಕರ್ಮಗಳ ತ್ಯಾಗ ಮಾಡುವರೋ ಮತ್ತು ಅನುಮಾನಗಳನ್ನೆಲ್ಲ ಕತ್ತರಿಸಿ ಹಾಕುವರೋ ಆತ್ಮವೇತ್ತರ ಅವರನ್ನ ಕರ್ಮಗಳು ಬಂಧಿತರೆಂದು ಹೇಳಿದ ಮುರಾರಿ ಪಾರ್ಥನಿಗೆ. ಇದೇ ಭರತಶ್ರೇಷ್ಠನೇ, ಅಜ್ಞಾನದಿಂದ ಉದಿಸಿರುವ ಹೃದಯದಲ್ಲಡಗಿರುವ ಆತ್ಮವಿಷಯದ ಸಂಶಯವ ಜ್ಞಾನವೆಂಬ ಕತ್ತಿಯಿಂದಲೇ ಕತ್ತರಿಸಿ ಆ ಜ್ಞಾನದಲ್ಲಿಯೇ ಆಶ್ರಯ ಪಡೆಯೆಂದು ಹೇಳಿದ ಮುರಾರಿ ಪಾರ್ಥನಿಗೆ. ಜ್ಞಾನಯೋಗವು ಮುಗಿಯಿತು. ಅಧ್ಯಾಯ 5. ಕರ್ಮ ಸನ್ಯಾಸ ಯೋಗವು. ಇದೇ ಕೃಷ್ಣನೇ, ಕರ್ಮಗಳ ತ್ಯಾಗವನ್ನು ಹೊಗಳುತ್ತಿಹೆ, ಪುನಃ ಅವುಗಳ ಮಾಡುವ ಯೋಗವನ್ನು ಹೊಗಳುತ್ತಿಹೆ. ಇವೆರಡರಲ್ಲಿ ಉತ್ತಮ ಯಾವುದೋ ಅದನ್ನು ನಿಶ್ಚಯದಲ್ಲಿ ತಿಳಿಸೆಂದನ ಪಾರ್ಥ. ಕರ್ಮತ್ಯಾಗವು
ಮತ್ತು ಕರ್ಮಯೋಗದಿ ತೊಡಗುವುದು ಇವೆರಡು ಪ್ರಯತ್ನವಾದವುಗಳೇ. ಆದರೂ ಇವೆರಡರಲ್ಲಿ ಕರ್ಮಸನ್ಯಾಸಕ್ಕಿಂತ ಹೆಚ್ಚಿನದು ಕರ್ಮಯೋಗವೆಂದ ಮುರಾರಿ. ರಾಗದ್ವೇಷಗಳಿಂದ ವಿಮುಕ್ತನಾಗಿರುವವನು ಯಾವನೋವನು ನಿತ್ಯ ಸನ್ಯಾಸಿ ಎಂದೇ ತಿಳಿ, ಏಕೆಂದರೆ ಅವನು ಬಂಧನದಿಂದ ಸುಲಭದಲ್ಲಿ ಮುಕ್ತಿಯನ್ನು ಪಡೆಯುವನೆಂದ ಮುರಾರಿ. ಜ್ಞಾನಿಗಳಲ್ಲದ ಪಾಮರರು ಜ್ಞಾನ ಮತ್ತು ಕರ್ಮಯೋಗಗಳು ಬೇರೆ ಬೇರೆ ಎಂದು ನುಡಿವರು. ಒಂದನಾದರೂ ಚೆನ್ನಾಗಿ ಆಚರಿಸಿ ಎರಡರ ಫಲ ಪಡೆಯುವರೆಂದು ಹೇಳಿದ ಮುರಾರಿ. ಜ್ಞಾನಿಗಳು ಯಾವ ಸ್ಥಾನವ ಪಡೆವರೋ ಅದನ್ನೇ ಯೋಗಿಗಳು ಹೊಂದುವರು. ಜ್ಞಾನವು ಮತ್ತು ಯೋಗವು ಒಂದೇ ಎಂಬುದು ಕಂಡುಕೊಳ್ಳುವವನ ನಿಜವ ತಿಳಿಯುವನೆಂದ ಮುರಾರಿ. ಇಲೈ ಪಾರ್ಥನೆ, ಯೋಗವಿಲ್ಲದೆ ಸನ್ಯಾಸ ಪಡೆಯುವುದು ದುಃಖಕರವಾದುದು. ಯೋಗದಿಂದ ಕೂಡಿದ ಮುನಿಯು ಕೂಡಲೇ ಬ್ರಹ್ಮಪದವನ್ನು ಪಡೆಯುವನೆಂದು ಹೇಳಿದ ಮುರಾರಿ. ಕರ್ಮ ಮಾರ್ಗವನ್ನನುಸರಿಸಿ ಮನವ ಶುದ್ಧದಲ್ಲಿರಿಸಿ ದೇಹವನ್ನು ವಶದಲ್ಲಿರಿಸಿ ಇಂದ್ರಿಯಗಳ ನಿಗ್ರಹಿಸಿ ಸರ್ವಜೀವಿಗಳಲ್ಲಿರುವ ಆತ್ಮನೇ ತನ್ನ ಆತ್ಮನೆಂಬದರಿತು ಕರ್ಮ ಮಾಡಿದರೂ ಲೇಪವಿಲ್ಲ. ಆತ್ಮವನ್ನರಿತ ಯೋಗಿಯ ವರ್ತನೆಯು ತಾನು ನೋಡುವಾಗ, ಸ್ಪರ್ಶಿಸುವಾಗ, ಅಘ್ರಾಣಿಸುವಾಗ, ತಿನ್ನುವಾಗ, ನಡೆವಾಗ, ನಿದ್ರಿಸುವಾಗ, ಉಸಿರಾಡುವಾಗ ಮತ್ತು ಉಸಿರು ಬಿಡುವಾಗ, ಮಾತನಾಡುವಾಗ, ವಿಸರ್ಜನೆ ಮಾಡುವಾಗ, ವಿಷಯವನ್ನು ಗ್ರಹಿಸುವಾಗ, ಕಣ್ಣುಗಳ ಬಿಡುವಾಗ ಮತ್ತೆ ಮುಚ್ಚುವಾಗ ಇಂದ್ರಿಯಗಳು ವ್ಯವಹರಿಸುತ್ತಿವೆ, ತಾನೇನು ಮಾಡುತ್ತಿಲ್ಲವೆಂದರಿಯುವನು. ಬ್ರಹ್ಮಾರ್ಪಣ ಭಾವದಿಂದ ಯಾವನು ಅಸಂಗನಾಗಿ ಕರ್ಮಬಂಧ ಮಾಡುತ್ತಿರುವನೋ ಅವನು ತಾವರೆಯ ಎದೆಯ ನೀರಿನಿಂದ ಒದ್ದೆಯಾಗದೆ ಇರುವಂತೆ ಪಾಪದ ಅಂಟಿಲ್ಲದೆ ಇರುವನೆಂದ ಮುರಾರಿ. ಯೋಗಿಯಾದವ ಶರೀರ, ಮನಸ್ಸು ಮತ್ತು ಬುದ್ಧಿಗಳ ಮೂಲಕ ಸಂಗವನ್ನು ಬಿಟ್ಟು ಚಿತ್ತಶುದ್ಧಿಗಾಗಿಯೇ ಕರ್ಮವನ್ನು ಮಾಡುವನೆಂದು ತಿಳಿಸಿದ ಮುರಾರಿ ಪಾರ್ಥನಿಗೆ. ಕರ್ಮ ಫಲವನ್ನು ತ್ಯಾಗ ಮಾಡಿದ ಯೋಗಿಯು ಅನಂತ ಶಾಂತಿಯ ಪಡೆಯುವನು ಕೇಳೈ. ಹತ್ತಿರನು ಯೋಗಿಯಲ್ಲದವ ಬಯಕೆಯಿಂದಲೇ ಪ್ರೇರಿತನಾಗಿ ಫಲಾಪೇಕ್ಷೆಯಲ್ಲಿ ಬಂಧಿತನಾಗುವನು. ಆತ್ಮವನ್ನರಿತ ಮಾನವ ಮಾನಸಿಕವಾಗಿ ಎಲ್ಲ ಕರ್ಮಗಳ ಸನ್ಯಾಸ ಮಾಡಿ ತಾನಾಗಿ ಏನನ್ನು ಮಾಡದೆ ಮಾಡಿಸದೆ ನವದ್ವಾರಪುರವಾದ ಈ ದೇಹದಲ್ಲಿ ಸುಖವಾಗಿರುವನೆಂದ ಮುರಾರಿ. ಕರ್ಮಗಳು, ಕರ್ತೃತ್ವ ಭಾವಗಳು ಮತ್ತು ಫಲಾಪೇಕ್ಷೆಗಳು ಪರಮಾತ್ಮನ ಸೃಷ್ಟಿಯಲ್ಲವು. ಪ್ರಕೃತಿ ಎಲ್ಲ ಕೆಲಸಗಳ ಮಾಡುತ್ತಿರುವರು ಎಂದ ಮುರಾರಿ. ಜ್ಞಾನವು ಅಜ್ಞಾನದಿಂದಲೇ ಆವೃತವಾಗಿದ್ದು ಜೀವಿಗಳು ಈ ವಿಷಯದಲ್ಲಿ ಮೋಹಗೊಳ್ಳುತ್ತಿರುವರು. ಆತ್ಮನಿಗಾವ ಲೇಪವೂ ಇಲ್ಲ, ಪುಣ್ಯದ ಲೇಪವೂ ಇಲ್ಲೆಂದ ಮುರಾರಿ. ಆತ್ಮನ ಜ್ಞಾನದಿಂದ ಅಜ್ಞಾನವು ನಾಶವಾಗಿರುವುದೋ? ಆತನಿಗೆ ಜ್ಞಾನವು ಪರಬ್ರಹ್ಮವನ್ನು ಸೂರ್ಯನಂತೆ ಬೆಳಗಿಸಿ ತೋರಿಸುತ್ತದೆ ಎಂದು ತಿಳಿಸಿದ ಮುರಾರಿ ಪಾರ್ಥಂಗೆ. ಪರಮಾತ್ಮನ ಪಡೆಯುವುದೊಂದೇ ಯಾರಿಗೆ ಶ್ರೇಷ್ಠ ಗುರಿಯಾಗಿದೆಯೋ, ಯಾರ ಬುದ್ಧಿಯು ಪರಮಾತ್ಮನಲ್ಲಿ ಲೀನವಾಗಿ ಮನಸ್ಸು ಅವನನ್ನೇ ಚಿಂತಿಸುತ್ತಿರುತ್ತದೆಯೋ ಅಂತಹವನು ಪುನಃ ಹುಟ್ಟುವುದಿಲ್ಲ. ಜ್ಞಾನಿಗಳು ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣನಲ್ಲಿಯೂ, ಗೋವಿನಲ್ಲಿಯೂ, ಆನೆಯಲ್ಲಿಯೂ, ನಾಯಿಯಲ್ಲಿಯೂ, ಚಂಡಾಲನಲ್ಲಿಯೂ ಆತ್ಮನನ್ನೇ ನೋಡುವರೆಂದ ಮುರಾರಿ ಮೊದಲಿಂದ. ಯಾರ ಮನಸ್ಸು ಸಮತ್ವಭಾವದಲ್ಲಿ ನೆಲೆಸಿರುವುದೋ ಅಂತಹವರು ಈ ಲೋಕದಲ್ಲಿರುವಾಗಲೇ ಜನನ ಮರಣಗಳ ಕಳೆದು ನಿತ್ಯದ ಬ್ರಹ್ಮನ ನಿಷ್ಠೆಯನ್ನು ಪಡೆಯುವರೆಂದ ಮುರಾರಿ. ಸ್ಥಿರವಾದ ಬುದ್ಧಿಯ ಹೊಂದಿದ್ದು ಮೋಹಗೊಂಡಿರದೆ ಬ್ರಹ್ಮನಲ್ಲೇ ನೆಲೆಸಿರುವುದರಿಂದ ಪ್ರಿಯವಸ್ತು ಪ್ರಾಪ್ತಿಯಾದಾಗ ಹಿಗ್ಗುವುದು, ಅಪ್ರಿಯ ವಸ್ತು ಹತ್ತಿರ ಬಂದರೆ ಕುಗ್ಗುವುದಿಲ್ಲ ಮುರಾರಿ. ಸಮತ್ವಭಾವವ ಹೊಂದಿರುವ ಜ್ಞಾನಿಯು ವಾಕ್ಯ ಸಂಪರ್ಕಕ್ಕೆ ಅಸಂಗವಾಗಿ ಆತ್ಮಸಂತುಷ್ಟನಾಗಿರುತ್ತಾನೆ. ಬ್ರಹ್ಮಜ್ಞಾನದಲ್ಲಿ ನೆಲೆ ನಿಂತು ಕೊನೆಯಿಲ್ಲದ ಆನಂದವನ್ನು ಪಡೆಯುವನು. ವಿಷಯೇಂದ್ರಿಯಗಳ ಸಂಪರ್ಕದಿಂದ ಉತ್ಪನ್ನವಾಗುವ ಭೋಗಗಳು ದುಃಖಕ್ಕೆ ಕಾರಣವಾಗಿದ್ದು ಅವುಗಳು ಆದಿಯೂ ಅಂತ್ಯವೂ ಉಳ್ಳವುಗಳಿದ್ದು ವಿವೇಕಿಯಾದವನು ಇವುಗಳಲ್ಲಿ ರಮಿಸುವುದಿಲ್ಲ. ಈ ಜನ್ಮದಲ್ಲಿಯೇ ಯಾವಾತನು ದೇಹವನ್ನು ಬಿಡುವ ಮುನ್ನವೇ ಬಯಕೆ ಮತ್ತು ಕ್ರೋಧದಿಂದ ಪ್ರಚೋದನೆ ಪಡೆಯಬಲ್ಲನೋ ಅವನೇ ಯೋಗಿ, ಅವನೇ ಸುಖಿಯು. ಯಾವಾತನು ಆತ್ಮನಲ್ಲೇ ಆನಂದವಾಗಿರ್ತಾನೋ, ಆತ್ಮನಲ್ಲೇ ನಡೆಯುತ್ತಿರ್ತಾನೋ ಮತ್ತೆ ಆತ್ಮನಲ್ಲೇ ತೃಪ್ತನಾಗಿರ್ತಾನೋ ಅಂತಹ ಯೋಗಿಯು ತಾನೇ ಬ್ರಹ್ಮವಾಗಿ ಮೋಕ್ಷವನ್ನು ಪಡಿತಾನೆ. ಸಂಶಯಗಳನ್ನೆಲ್ಲ ಕತ್ತರಿಸಿಕೊಂಡ
ಪಾಪಗಳನ್ನೆಲ್ಲ ನಾಶ ಮಾಡಿಕೊಂಡ ಜಿತೇಂದ್ರಿಯರಾದ ಮತ್ತೆ ಎಲ್ಲ ಜೀವಿಗಳಿಗೂ ಹಿತವನ್ನೆಸಗುವುದಲ್ಲದೆ ನಿರತರಾಗಿರುವ ಋಷಿಗಳು ಮೋಕ್ಷವನ್ನು ಪಡೆಯುವರು. ಕಾಮಕ್ರೋಧಗಳಿಂದ ಮುಕ್ತರಾದ ಇಂತಹ ಯತಿಗಳಿಗೆ ಚಿತ್ತವನ್ನು ಸಮರ್ಪಣೆಯಿಂದ ಇಟ್ಟುಕೊಂಡಿರುವ ಆತ್ಮವೇತ್ತರಿಗೆ ಬ್ರಹ್ಮನಿರ್ವಾಣವು ಕೂಡಲೇ ಪ್ರಾಪ್ತಿಯಾಗುವುದೆಂದ ಮುರಾರಿ. ಎಲ್ಲ ಬಾಹ್ಯ ಸಂಪರ್ಕಗಳನ್ನು ಕಡಿದು ಹಾಕಿ ದೃಷ್ಟಿಯನ್ನು ಹುಬ್ಬುಗಳ ನಡುವೆ ಇಟ್ಟು ಮೂಗಿನ ಹೊಳ್ಳೆಗಳ ಮೂಲಕ ಹರಿದಾಡುವ ಪ್ರಾಣಾಪಾನವನ್ನು ಸಮನ್ವಯಗೊಳಿಸುವುದು. ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನು ವಶದಲ್ಲಿಟ್ಟು ಮೋಕ್ಷವನ್ನೇ ತನ್ನ ಪರಮ ಗುರಿಯನ್ನಾಗಿ ಮಾಡಿ ಬಯಕೆ, ಭಯ ಮತ್ತು ಕ್ರೋಧಗಳಿಂದ ಬಿಡುಗಡೆ ಹೊಂದಿ ಮೋಕ್ಷ ಪಡೆಯುವನೆಂದ ಮುರಾರಿ. ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಭೋಕ್ತನು, ಸರ್ವಲೋಕೇಶ್ವರನು, ಎಲ್ಲ ಜೀವಿಗಳಿಗೂ ಆತ್ಮನೂ ಆಗಿರುವ ನನ್ನನ್ನು ತಿಳಿದುಕೊಂಡಿರುವವನು ಶಾಂತಿಯ ಪಡೆಯುವನೆಂದ ಮುರಾರಿ. ಕರ್ಮ ಸನ್ಯಾಸ ಯೋಗವು ಮುಗಿಯಿತು.